ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು swetha'smocktail. ಸೊ ನಾವಿವಾಗ ಮೈಸೂರು ತಲುಪಿದ್ದೀವಿ. ನಾವು ಈಗ ರೂಮ್ ಬುಕ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಮೈಸೂರಲ್ಲಿ. ಆ್ಯಕ್ಚುಲಿ ನಾನು ಮೈಸೂರಿಗೆ ಬಂದಾಗ ಪ್ರಿಫರ್ ಮಾಡೋದು ಯಾವಾಗಲೂ ಎರಡು ಜಾಗ. ಒಂದು ಶಾರದಾ ರೆಸಾರ್ಟ್, ಇನ್ನೊಂದು ಎಂಪ್ರೋ ಅಂತ ಹೋಟೆಲ್. ಇದು ಆ್ಯಕ್ಚುಲಿ ಇಲ್ಲಿ ನನಗೆ ಮೈನಸ್ ಅನಿಸೋದು ಇಲ್ಲೊಂದು ಪೂಲ್ ಇಲ್ಲ, ಅದು ಒಂದೇ ನನಗೆ ಮೈನಸ್ ಅನಿಸೋದು. ಅದು ಬಿಟ್ಟರೆ ವೆರಿ ವೆಲ್ ಮೈಂಟೈನ್ಡ್ ಪ್ರಾಪರ್ಟಿ ಆ್ಯಂಡ್ ವೆರಿ ಹೈಜಿನಿಕ್. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಬನ್ನಿ ನಾನು ನಿಮಗೆ ರೂಮ್ ಟೂರ್ ಮತ್ತು ಹೋಟ್ಲ್ ಹೇಗಿದೆ ಎಲ್ಲ ತೋರಿಸ್ತೀನಿ. ಸೊ ಈ ಹೋಟೆಲ್ನ ಸ್ಪೆಷಾಲಿಟಿ ನನಗೆ ಇಷ್ಟವಾಗಿದ್ದು ಏನಂದರೆ, ಇದರಲ್ಲಿ ರೂಫ್ ಟಾಪ್ ರೆಸ್ಟೋರೆಂಟ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ರೂಮ್ಸ್ ಮತ್ತು ಪ್ರಾಪರ್ಟಿ ಏನಿದೆಯಲ್ಲ ವೆಲ್ ಮೈಂಟೈನ್ಡ್, ತುಂಬ ಹೈಜಿನಿಕ್ ಆಗಿದೆ. ಎಲ್ಲೂ ರೂಮ್ ಇದೆ. ಡೆಡ್ ಎಂಡ್ ನಮಗೆ ಇಲ್ಲಿ ಸ್ಪಾ ಕೂಡ ಇದೆ. ಬಿಟ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಇಡೀ ಮೈಸೂರು ಕಾಣುತ್ತೆ. ವೆಲ್ಕಮ್ ಟು ಅವರ್ ರೂಮ್. ನಮ್ಮ ರೂಮ್ ನೋಡಿ ಎಷ್ಟು ಹೈಜೀನ್ ಆಗಿದೆ. ನಮಗಿಲ್ಲಿ ಒಂದು ಟಿ ವಿ ಇದೆ, ಒಂದು ಕಬರ್ಡ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಲಾಕರ್ ಕೂಡ ಇದೆ ಇಲ್ಲಿ. ಲಾಕರ್ ಜೊತೆಗೆ ಒಂದು ಲಾಂಡ್ರಿ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ, ಶೂ ಕ್ಲೀನರ್ ಕೂಡ ಕೊಟ್ಟಿದ್ದಾರೆ. ಸಿ ಎಷ್ಟು ಹೈಜೀನ್ ಆಗಿದೆ ನೋಡಿ, ಇದೆಲ್ಲ ಫ್ರೆಶ್. ಕೆಲವೊಂದು ಹೋಟ್ಲಲ್ಲಿ ಏನು ಮಾಡ್ತಾರೆ ಅಂದರೆ, ನಾವು ಯೂಸ್ ಮಾಡಿಲ್ಲ ಅಂದರೆ ಅದನ್ನೇ ರಿಪ್ಲೇಸ್ ಮಾಡ್ತಿರ್ತಾರೆ. ಲೈಕ್ ಇಲ್ಲ, ಹಾಗಲ್ಲ. ಆ್ಯಂಡ್ ಇದು ಡ್ರೈ ಕ್ಲೀನಿಂಗ್ ಲಿಸ್ಟು. ಈ ಕಡೆಗೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಹ್ಯಾಂಗಲ್ ಇದೆ. ಸೊ ಇದು ಕೂಡ ತುಂಬ ನೀಟಾಗಿದೆ. ಆ್ಯಂಡ್ ಈ ಕಡೆ ನಮಗೆ ಒಂದು ದೊಡ್ಡ ಮಿರರ್ ಇದೆ. ಸೊ ಇಲ್ಲಿ ನಾವು ಲೈಟಿಂಗ್ ಕೂಡ ಚೆನ್ನಾಗಿರೋದ್ರಿಂದ ನಾವು ರೆಡಿ ಆಗೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಇದು. ಆ್ಯಂಡ್ ವಾಶ್ರೂಮ್ ವೈಸ್ ನೋಡೋದಾದರೆ ಇಲ್ಲೂ ಕೂಡ ಒಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ವಿ ಕ್ಯಾನ್ ಸಿ ದಿಸ್, ಲೈಕ್ ರೆಡಿ ಆಗೋದಕ್ಕೆಲ್ಲ ಇದು ಕೂಡ ಯೂಸ್ ಮಾಡ್ಕೋಬೋದು ನಾವು. ನಂತರ ಡೋರ್ ಹಿಂದ್ಗಡೆಗೆ ಕಮೋಡ್ ಇದೆ. ಆ್ಯಂಡ್ ಇಲ್ಲಿ ಕಮೋಡ್ ಮತ್ತು ವಾಷಿಂಗ್ ಲೈಕ್ ಬಾತಿಂಗ್ ಏರಿಯಾನ ಡಿವೈಡ್ ಮಾಡಿದ್ದಾರೆ ಗ್ಲಾಸಿಂದ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಟವಲ್ಸ್ ಇದೆಯಲ್ಲ ನೋಡಿ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟವಲ್ಸ್ ಎಲ್ಲ. ಸೊ ನಿಮ್ಗೆ ಯಾವುದೂ ಡಸ್ಟು, ಕರೆ ಈ ಥರದ್ದು ಏನೂ ಇಲ್ಲ, ವೆಲ್ ಮೇಂಟೈನ್. ಆ್ಯಕ್ಚುಲಿ ನಾವೇನು ಈ 3 ಸ್ಟಾರ್ ಹೋಟೆಲ್ ಅಂತೀವಲ್ಲ ಅದಕ್ಕೆ ತಕ್ಕಾಗಿದೆ. ಆ್ಯಂಡ್ 24 hours ಹಾಟ್ ವಾಟರ್ ಬರುತ್ತೆ. ನಮಗೆ ಸೋಪ್ಸ್ ಇದೆ. ಸೊ ಇದೇನು ಗೊತ್ತಾ, ಶವರ್ ಕ್ಯಾಪ್ ಇದು. ಸೊ ಆ್ಯಂಡ್ ಇದು ಸೋಪ್, ಡೆಂಟಲ್ ಕಿಟ್, ಬ್ರಷ್, ಪೇಸ್ಟ್, ಶ್ಯಾಂಪೂ, ಮಾಯಿಶ್ಚರೈಸರ್ ಆ್ಯಂಡ್ ಶವರ್ ಜೆಲ್ ಇಷ್ಟಿಟ್ಟಿರ್ತಾರೆ. ಹೇರ್ ಡ್ರೈಯರ್ ಕೂಡ ಇದೆ ನಮಗಿಲ್ಲೇ. ಇದೇನು ಗೊತ್ತಾ, ನಾವು ಬಟ್ಟೆನ ಅಲ್ಲಿ ಇಲ್ಲಿ ಹಾಕೋ ಬದಲು ಮನೇಲಿ ಹಾಕೋ ಥರ ಟವೆಲ್ಸ್ ಎಲ್ಲ, ಸೊ ಇದರಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಬೋದು. ರೂಮ್ ಎಷ್ಟು ನೀಟಾಗಿದೆ ಹಾಗೆ ಇದೂ ಎಲ್ಲ ನೀಟಾಗಿರುತ್ತೆ, ಮೆಸ್ಸಿ ಆಗಿರಲ್ಲ. ಆ್ಯಂಡ್ ಇಲ್ಲಿ ನಮಗೆ ಅಮೂಲ್ದು ಮಿಲ್ಕ್ ಪೌಡರ್ ಕೊಟ್ಟಿದ್ದಾರೆ, ಶುಗರ್ ಫ್ರೀ ಕೊಟ್ಟಿದ್ದಾರೆ, ಆ್ಯಂಡ್ ಫ್ರೆಶ್ ಶುಗರ್ ಕೊಟ್ಟಿದ್ದಾರೆ.
ಕಾಫಿ ಬಂದು ಸನ್ರೈಸ್ ಕೊಟ್ಟಿದ್ದಾರೆ. ಕಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆಲ್ಲ. ವಿತ್ ದಟ್ ವಿ ಹ್ಯಾವ್ ದಿಸ್ ಮಿಕ್ಸರ್. ಇಷ್ಟು ನಮ್ಮ ರೂಮ್. ನೋಡಿ ಇಲ್ಲಿ ವಾಟರ್ ಬಾಟಲ್ಸ್ ವಿತ್ ವೆರಿ ಹೈಜೀನಿಕ್ ಗ್ಲಾಸಸ್ ಇದೆ ಆ್ಯಂಡ್ ಒಂದು ಫೋನ್ ಇದೆ. ಇದು ನಮ್ದು ಏನಾದರೂ ವರ್ಕ್ ಇದ್ರೆ ಮಾಡ್ಕೊಳ್ಳೋದಕ್ಕೆ ಒಂದು ಟೇಬಲ್ ಕೊಟ್ಟಿದ್ದಾರೆ, ಒಂದು ಚೇರ್ ಕೊಟ್ಟಿದ್ದಾರೆ, ಸೋಫಾ ಕೈಂಡ್ ಆಫ್ ಥಿಂಗ್ ವಿತ್ ಅ ಸ್ಮಾಲ್ ಟೀಪಾಯ್. ಇದೇನಂದರೆ ನಾವು ಟಿ ವಿ ನೋಡ್ತಾ ಫುಡ್ ಡ್ರಿಂಕ್ಸ್ ಏನಾದರೂ ಇದ್ದರೆ ಎಂಜಾಯ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಇದೊಂದು ಸ್ಮಾಲ್ ಸ್ಪೇಸ್ ಕೊಟ್ಟಿದ್ದಾರೆ. ಇದೇನಂದರೆ ನಮ್ಮ ಬಿಲಾಂಗಿಂಗ್ಸ್ನ ಇಲ್ಲಿ ಇಟ್ಕೋಬೋದು. ವಿ ಹ್ಯಾವ್ ದಿಸ್ ವಿಂಡೋ, ಅ ವೆರಿ ಬಿಗ್ ವಿಂಡೋ. ನೋಡಿ ನಮಗೆ ಇಡೀ ಸಿಟಿ ಕಾಣುತ್ತೆ, ಒಳ್ಳೆ ಫ್ರೆಶ್ ಗಾಳಿ ಬರ್ತಿದೆ. Pardon? So if you like to skybar? No, I'll go for skybar. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಹೋಟ್ಲು ತುಂಬ ಚೆನ್ನಾಗಿತ್ತು. ಇವಾಗಲೂ ಅಷ್ಟೇ ಹೈಜೀನ್, ಅಷ್ಟೇ ಮೇಂಟೈನ್ಡ್ ಆಗಿದೆ. ಬಟ್ ಪ್ರಾಬ್ಲಮ್ ಏನಂದರೆ ಹಾಟ್ ವಾಟರ್ ಬರ್ತಿಲ್ಲ. ನಾನು ಆಲ್ಮೋಸ್ಟ್ ಇವಾಗ ಟೈಮ್ ಆಗಿದೆ 9:45. ನಾನು ಆಲ್ಮೋಸ್ಟ್ 7 o'clock ಕಾಲ್ ಮಾಡ್ತಿದ್ದೀವಿ ಹಾಟ್ ವಾಟರ್ಗೆ. ನಮ್ಗೆ ಹಾಟ್ ವಾಟರೇ ಬರುತ್ತೆ 10 ಮಿನಿಟ್ಸ್ ಅಂದ್ಕೊಂಡೆ ಕಳೆದ್ಬಿಟ್ರು. ಬ್ರೇಕ್ಫಾಸ್ಟ್ ಕೂಡ ನಾವು ಮಾಡೋಕ್ಕಾಗಲಿಲ್ಲ. ಸೊ ಅದು ಒಂದು ಡ್ರಾಬ್ಯಾಕ್ ಇದೆ ನನಗೆ. ಲಾಸ್ಟ್ ಟೈಮ್ ಈ ಥರ ಇರಲಿಲ್ಲ, ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಇತ್ತು. ಆ್ಯಂಡ್ ಫುಡ್ ನಾನು ಆ್ಯಕ್ಚುಲಿ ಎಂಪ್ರೋ ಸೆಲೆಕ್ಟ್ ಮಾಡೋದೇ ಫುಡ್ಗೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬಟ್ ಈ ಸತಿ ಫುಡ್ ಈಸ್ ಲೈಕ್ ಔಟ್ ಆಫ್ 10 ಇಟ್ ಈಸ್ 2 or 3 ಆ ಥರ ಇತ್ತು. ಫುಡ್ ಒಂಚೂರು ಚೆನ್ನಾಗಿಲ್ಲ. ನಾವು ನೂಡಲ್ಸ್ ಆರ್ಡರ್ ಮಾಡಿದ್ವಿ ಮತ್ತು ಗೋಬಿ ಆರ್ಡರ್ ಮಾಡಿದ್ವಿ. ಫುಲ್ ಉಪ್ಪಿತ್ತು, ನೂಡಲ್ಸಲ್ಲೂ ಅಷ್ಟೇ ಮತ್ತು ಗೋಬಿಯಲ್ಲೂ ಅಷ್ಟೇ ಫುಲ್ ಉಪ್ಪಿತ್ತು. ಆ್ಯಕ್ಚುಲಿ ನಾವು ನೆನ್ನೆ ನಂಗೆ ಸ್ವಲ್ಪ ಜ್ವರ ಇತ್ತು, ಹಾಗೆ ಕಂಪ್ಲೇಂಟ್ ಮಾಡೋ ಸಿಚುವೇಶನಲ್ಲಿ ನಾವು ಇರಲಿಲ್ಲ. ಊಟ ಕೂಡ ಮಾಡಲಿಲ್ಲ, ಎಲ್ಲ ಹಾಗೆ ಬಿಟ್ಟು ಮಲ್ಕೊಂಡ್ಬಿಟ್ವಿ. ಸೊ ಫುಡ್ ವೈಸ್ ಅವ್ರು ಸ್ವಲ್ಪ ಗಮನ ಹರಿಸ್ಬೇಕು. ಅವ್ರಿಗೂ ಅದನ್ನು ಇನ್ಫಾರ್ಮ್ ಮಾಡ್ತೀನಿ ರಿಸೆಪ್ಷನಲ್ಲಿ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಎಂಪ್ರೋ. Out of 10, this time I would rate it around 6. Hygiene wise 10 out of 10, but maintenance wise, food wise, it is maintenance wise I would say 10 out of 6, and food wise it is 2 or 3. ಒಂಚೂರು ಚೆನ್ನಾಗಿರಲಿಲ್ಲ ಫುಡ್ಡು. ಸೊ ದಿಸ್ ಇಸ್ ವಾಟ್ ನಾವು ರೂಮ್ ಮಾಡಿದ್ದು. ಇದಿಷ್ಟು ನಾವು ಸ್ಟೇ ಮಾಡ್ತಾ ಇರೋ ಹೋಟೆಲ್ನ ರೂಮ್ 2. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ, ನಾನು ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಫ್ರೆಂಡ್ಸ್ ಕೂಡ ನನ್ನ ಚಾನಲ್ನ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.